ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟು ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಜೂನ್ 4ರಂದು ನಮಗೆ ಏನಾದ್ರೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಅಂತ ಕೇಳ್ತಾ ಇದ್ರು. ಜೊತೆಗೆ SSLC ಪಾಸಿಂಗ್ ಪ್ಯಾಕೇಜ್, ಜೊತೆಗೆ ಸೆಕೆಂಡ್ PUC ಫಸ್ಟ್ PUC ಪಾಸಿಂಗ್ ಪ್ಯಾಕೇಜ್ ನಂತರ ಡಿಗ್ರಿ ನೋಟ್ಸ್ಗಳು ಎಲ್ಲಿ ಸಿಗ್ತವೆ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಮಿಸ್ ಮಾಡದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂಬರುವಂತ ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬರೀ ಅಷ್ಟು ಮಾತ್ರ ಅಲ್ಲ, SSLC PUC ಜೊತೆಗೆ ಡಿಗ್ರಿ ನೋಟ್ಸ್ಗಳು, PDF ಫೈಲ್ಗಳು ಎಲ್ಲ ಫ್ರೀ ಆಗಿ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಲೈವ್ ಕ್ಲಾಸಸ್ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಹಾಗೆ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನ ಒತ್ತಿ. ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ SSLC ಹಾಗೇನೆ ಸೆಕೆಂಡ್ PUC ಅಥವಾ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳು ಎಲ್ಲಿ ಸಿಗ್ತವೆ ಸರ್ ಅಂತ ಕೇಳ್ತಾ ಇದ್ರು. ನಂತರ ಫ್ರೀ ಆಗಿ ಲೈವ್ ಕ್ಲಾಸಸ್ ಏನಾದ್ರು ಕೂಡ ನಿಮ್ಮ ಚಾನಲ್ ನಿಂದ ಸಿಗಬಹುದಾ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿಗಳೇ, ನೀವು SSLC ಅಥವಾ ಸೆಕೆಂಡ್ PUC ಅಥವಾ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಾ ಇದ್ರೆ ಪುನರ್ವಿ ಎಜು ಸಂಸ್ಕಾರ್ ಚಾನಲ್ ನ ಮುಖಾಂತರ ಎಲ್ಲಾ ಒಂದು ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ PDF ಫೈಲ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಇದರಿಂದ ನೀವು ಒಳ್ಳೆ ಸ್ಕೋರ್ ಅನ್ನು ಕೂಡ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳ ಎರಡನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಡಿಗ್ರಿಗೆ ಸಂಬಂಧಪಟ್ಟ ನೋಟ್ಸ್ ಗಳು ಎಲ್ಲಿ ಸಿಗ್ತವೆ ಅಂತ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳ ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಗಳು ನಮ್ಮ ಒಂದು ಚಾನಲ್ ಮುಖಾಂತರವೇ ಸಿಗ್ತಾ ಹೋಗ್ತಾ ಇರ್ತವೆ. ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಸೊ ಜಾಯಿನ್ ಆಗಿ ಅದರಲ್ಲಿ ನಿಮಗೆ ಎಲ್ಲಾ ರೀತಿಯಾದ PDF ಫೈಲ್ಗಳು ಸಿಗ್ತವೆ. ಇನ್ನು ವಿದ್ಯಾರ್ಥಿಗಳ ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜೂನ್ 4ರಂದು ಸರ್ ರಜೆ ಏನಾದ್ರೂ ಕೂಡ ನಮಗೆ ಸಿಗುತ್ತಾ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಜೂನ್ 4ರಂದು ಲೋಕಸಭಾ ಚುನಾವಣೆಯ ರಿಸಲ್ಟ್ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅದು ಕೇವಲ ಎಣಿಕೆ ಆಗಿರೋದ್ರಿಂದ ಒಂದಷ್ಟು ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅದನ್ನ ಏನ್ ಮಾಡ್ತಾರೆ, ಎಕ್ಸಿಟ್ ಪೋಲ್ಗೆ ಹೋಗಿ ಅದನ್ನ ಅನೌನ್ಸ್ ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಅದರಿಂದ ನಿಮಗೆ ಜೂನ್ 4ನೇ ತಾರೀಕು ಯಾವುದೇ ರೀತಿಯಾದಂತಹ ರಜೆಗಳು ಶಾಲಾ ಕಾಲೇಜುಗಳಿಗೆ ಇರೋದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕೂಡ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಂತರ ಯಾವ ಒಂದು ಪಕ್ಷ ಏನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋ ಸಹಾಯ ಆಗಿದ್ರೆ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಎಜುಕೇಶನ್ ಅಪ್ಡೇಟ್ಸ್ಗಾಗಿ. ಸೊ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ್ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.